ಈ ನಾರ್ತ್ ಕರ್ನಾಟಕ ಬಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಿಮಗೆ ಒಗ್ಗರಣೆ ಸಿಗುತ್ತೆ. ಒಗ್ಗರಣೆ ಅಂತಾರೆ, ಸುಸ್ಲಾ ಅಂತಾರೆ, ಮಂಡಕ್ಕಿ ಅಂತಾರೆ, ಒಂದು ಕಡೆ ಹಾಲು ಹಾಕ್ತಾರೆ, ಒಂದು ಕಡೆ ನೀರು ಹಾಕ್ತಾರೆ, ಒಂದು ಕಡೆ ಯಾವುದೂ ಇಲ್ಲದೆ ಜಸ್ಟ್ ಡೈರೆಕ್ಟಾಗಿ ಮಾಡಿ ಕೊಡ್ತಾರೆ. ಬೋರ್ಡ್ ಗೀಡ್ ಏನೂ ಇರೋಲ್ಲ. ಜಸ್ಟ್ ಊರೊಳಗೆ ಬಂದ್ಬಿಟ್ಟು ಇವ್ರ ಹೆಸರಿಟ್ಟು ಕೇಳಿದ್ರಂತೂ ಆರಾಮಾಗಿ ಹೇಳ್ತಾರೆ. ಎಲ್ಲ ನಮಸ್ಕಾರ, ನಾನು ಸುಬ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಿರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ರಾಯಚೂರು. ಬಟ್ ರಾಯಚೂರಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಮಾನ್ವಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ತಿಂಡಿ ಟ್ರೈ ಮಾಡೋದಕ್ಕೋಸ್ಕರ ಒಂದು ಸ್ಪಾಟ್ಗೆ ಬಂದಿದ್ದೀವಿ. ಇದಕ್ಕೆ ಬೋರ್ಡ್ ಗೀಡ್ ಯಾವುದೂ ಇಲ್ಲ, ಲಿಮಿಟೆಡ್ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ. ಸುಗಪ್ಪ ಹೋಟ್ಲ್ ಅಂತ ಹೆಸರು. ಐ ಥಿಂಕ್ 20-25 ವರ್ಷದಿಂದ ಪಾಪ್ಯುಲರ್ ಆಗಿ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಮನೆಯವರೇ ಮಾಡಿಕೊಂಡು ಬರ್ತಾಯಿದ್ರೆ. ಜಸ್ಟ್ 2-3 ಐಟಮು ಯಾವುದಂದರೆ ಈ ಸುಸ್ಲಾ ಒಗ್ಗರಣೆ ಬರುತ್ತಲ್ಲ ಅದು, ಅದಾದಮೇಲೆ ಪೂರಿ ಒಟ್ಟಿಗೆ ಪಿಟ್ಲಾ ಅನ್ನೋ ಒಂದು ಐಟಮ್ ಕೊಡ್ತಾರೆ ಗೈಸ್. ಬಾಂಬೆ ಚಟ್ನಿ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಬರುತ್ತೆ. ಜಸ್ಟ್ ಇಷ್ಟೇ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾರೆ. ಜೊತೆಗೆ ಚಾಯಿ. ಬೆಳಗ್ಗೆ 7:30 ಶುರು ಆದರೆ ಸಂಜೆ 5 ಗಂಟೆ ತನಕನೂ ಇಷ್ಟೇ ಐಟಮ್ಸು. ಒಂದು ಚಿಕ್ಕ ಜಾಗ, ಒಂದು ಹೋಮ್ಲಿ ಫುಡ್ ಅಂತಲೇ ಹೇಳ್ಬೋದು. ಹೋಗೋಣ ಅವ್ರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಾಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸುಗಪ್ಪ. ಓಕೆ. ಈ ಟಿಫನ್ ಸೆಂಟರ್ ಹೆಸರೇನು ಫಸ್ಟ್? ಸುಗಪ್ಪ ಹೋಟೆಲ್ ಅಂತ. ಸುಗಪ್ಪ ಹೋಟೆಲ್ ಅಂತ ಹೇಳ್ತಾರಾ? ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 20-25 ವರ್ಷ ಆಯ್ತು. 20-25 ವರ್ಷ. ಓಕೆ. ಏನೇನು ಸಿಗುತ್ತಿಲ್ಲಿ? ಪೂರಿ, ಒಗ್ಗರಣೆ, ಮಿರ್ಚಿ, ಇಷ್ಟೇ. ಓಕೆ. ಟೈಮಿಂಗ್ಸು? ಮುಂಜಾನೆ 7:30ರಿಂದ ಸಾಯಂಕಾಲ 5 ಗಂಟೆ ತನಕ. ಬೆಳಿಗ್ಗೆ 7:30ರಿಂದ ಸಂಜೆ 5 ಗಂಟೆವರೆಗೂ ಬರೀ 2 ಐಟಮ್, 3 ಐಟಮ್ ಕೊಡ್ತಾ ಇದ್ದೀರಾ? ಓಕೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು RG ಕ್ಯಾಂಪ್ ರೋಡು ಅಂತವಲ್ಲ, ವಿಠಲ್ ನಗರ ಮಾನ್ವಿಯಲ್ಲಿ. ಓಕೆ. ಲೋಕಲಿ ಪಾಪ್ಯುಲರ್? ನಮ್ಗೆ ಗೊತ್ತಿಲ್ಲ, ಅವ್ರು ಬಂದಿಲ್ಲ ಕೇಳ್ಬೇಕು. ಓಕೆ. ಬರೀ ಇಷ್ಟು ಐಟಮ್ ಮಾಡ್ಕೊಂಡು ಬರ್ತಾರೆ, ಬೇರೆ ಯಾವ್ದು ಎಕ್ಸ್ಟ್ರಾ ಕೊಡುತ್ತೆ? ಎಕ್ಸ್ಟ್ರಾ ಏನು ನಾವು ಮಾಡೋಲ್ಲ. ಒಂದು 7 ಗಂಟೆಯಿಂದ 5 ಗಂಟೆ ತನಕ ಇದೇ ಕೊಡ್ತೀವಿ. ಇದೇ 3 ಪೂರಿ, ಒಗ್ಗರಣೆ, ಮಿರ್ಚಿನೇ. ಯಾಕೆ ಬೇರೆ ಕೊಟ್ರೆ ಇನ್ನೂ ಕೊಡ್ಬೋದಲ್ಲ ಜಾಸ್ತಿ ಐಟಮ್ಸ್? ಅದು ಲೇಬರ್ ಪ್ರಾಬ್ಲಮ್ ಜಾಸ್ತಿ. ಪೂರಿ, ಸೊ ಅದಕ್ಕೋಸ್ಕರ ಇಷ್ಟೇ ಕೊಡ್ತಾ ಇದ್ದೀರಾ? ಇಷ್ಟೇ ಸರ್. ಎಷ್ಟು ಸರ್ ಪೂರಿ ಮತ್ತೆ ಸುಸ್ಲಾ? ಇದು ಒಗ್ಗರಣೆ 30 ರೂಪಾಯಿ ಸರ್. ಅದರಲ್ಲಿ ಬಾಂಬೆ ಚಟ್ನಿ, ಮೊಸರು, ನಿಂಬು, ಬೆಳ್ಳುಳ್ಳಿ ಪುಡಿ ಕೊಡ್ತೀವಿ. ಓಕೆ. ಆ ಪೂರಿಯಲ್ಲಿ ಸತಿಗೆ ಬಾಂಬೆ ಚಟ್ನಿ, ಇದು ಉಳ್ಳಾಗಡ್ಡೆ ಪಲ್ಯ, ಚಟ್ನಿ, ವೈಟ್ ಚಟ್ನಿ ಕೊಡ್ತೀವಿ. ಅದೆಷ್ಟು? ಅದು 30 ರೂಪಾಯಿ ಸರ್. ಎರಡು 30. ಅದು 30, ಇದು 30. ಇದು 4 ಮಿರ್ಚಿ 20 ರೂಪಾಯಿ. 20 ರೂಪಾಯಿ. ಓಕೆ ಸರಿ ಸರ್. ಒಂದು ಟೀ 5 ರೂಪಾಯಿ. ಒಂದು ಟೀ 5 ರೂಪಾಯಿ. ಓಕೆ. ಮನೆಯವರೇ ಮಾಡ್ತಾ ಇದ್ದೀರಾ? ಎಲ್ಲ ಮನೆಯವರೇ ಸರ್. ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಣ್ಣ ಒಂದು ಒಗ್ಗರಣೆ ಕೊಡಿ ನನಗೆ. ಹಾಫ್ ಕೊಡ್ತೀರಾ? ಹಾಫ್ ಕೊಡಿ ನನಗೆ. ಇದು ಮತ್ತು ಬಜ್ಜಿ ಹಾಕಿ ಕೊಡಿ. ನಿಮ್ಗೆ ಎಷ್ಟು ಬೇಕಷ್ಟು ಕೊಡ್ತೀನಿ. ಹೌದಾ? ಹಾಫ್ ಎಷ್ಟು? ಹಾಫ್ ಎಲ್ಲ ಕೊಡಲ್ಲ, 30 ರೂಪಾಯಿ ಎಲ್ಲ? ಇಲ್ಲ ಸರ್, ಕೊಡ್ತೀರಾ? ಕೊಡ್ತೀವಿ ಸರ್. ಎಷ್ಟು ಹಾಫ್ಗೆ? 20 ರೂಪಾಯಿ. ಹಾಂ. ಮೊಸರು ಬೇಡ. ಬಜ್ಜಿ ಇಟ್ಕೊಟ್ಬಿಡಿ. ಮೊಸರು ಬೇಡ ಸರ್. ಮೊಸರು ಬೇಡ. ಎಪ್ಪಾಕಿದ್ದಾಳೆ ಮನೆಗೆ, ಎಪ್ಪಾಕಿ. ಸ್ವಲ್ಪ ಹಾಕಿ. ಒಂದು ಬಜ್ಜಿ ಸಾಕು. ಇಲ್ಲಿ ಪರವಾಗಿಲ್ಲ, ಒಂದು ಕೊಡಿ ಸಾಕು. 4 ಬಜ್ಜಿ ಅದ್ರ ಬೇಡ. 4 ಬಜ್ಜಿ 20 ರೂಪಾಯಿ ಅಲ್ಲ? ಡನ್. ನಮ್ಮ ಐಟಮ್ ನಾವು ತೊಗೊಂಡಾಗಿದೆ. ಒಗ್ಗರಣೆ ಹಾಫ್ ತೊಗೊಂಡ್ರೆ 20, ಫುಲ್ ತೊಗೊಂಡ್ರೆ 30. ನಾನು ಹಾಫ್ ತೊಗೊಂಡಿದ್ದೀನಿ. ಜೊತೆಗೆ ಬಜ್ಜಿ 20 ರೂಪಾಯಿ 4 ಕೊಡ್ತಾರೆ. ಒಂದು 5 ರೂಪಾಯಿ ಸಿಂಗಲ್ ತೊಗೊಂಡಿನಿ. ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡೋಣ. ಒಗ್ಗರಣೆ ರಾಯಚೂರಲ್ಲಿ ಮಾಡ್ತಿರುವಂಥ ಒಗ್ಗರಣೆ ಕಂಟೆಂಟ್ ಫಸ್ಟು ಈ ಟ್ರಿಪ್ಪಲ್ಲಿ ಬಂದಾಗ. ಫುಲ್ ತೊಗೊಂಡ್ರೆ 30. ಇಲ್ಲಿ ನಿಮಗೆ ಒಂದು ಸಲ ಮಾಡಿ ಇಡ್ತಾರೆ ಒಂದು ಚಿಕ್ಕ ಪಾತ್ರೆಯಲ್ಲಿ. ಅದು ಖಾಲಿ ಆಗೋಂಟ ಅದಿರುತ್ತೆ. ನಂತರ ನೆಕ್ಸ್ಟ್ ಸ್ಲಾಟ್ ಮಾಡಿಕೊಂಡು ಬರುತ್ತೆ. ರೆಗ್ಯುಲರ್ ಫಾಸ್ಟ್ ಮೂವಿಂಗ್ ಇರಲ್ಲ. ಅದ್ರ ಜೊತೆಗೆ ಬಜ್ಜಿ, ಮಿರ್ಚಿ ಬಜ್ಜಿ, ಬಟ್ ಸ್ವಲ್ಪ ತಣ್ಣಗಾಗಿದೆ. ಅದರೊಟ್ಟಿಗೆ ಇದೆ, ಒಂದು ಕಡೆ ಸಾಗು ಅಂತಾರೆ, ಒಂದು ಕಡೆ ಪಿಟ್ಲ ಅಂತಾರೆ, ಒಂದು ಕಡೆ ಇಲ್ಲಿ ಬಾಂಬೆ ಚಟ್ನಿ ಅಂತ ಹೇಳ್ತಾರೆ. ಸೊ ಫಸ್ಟಿಗೆ ಇದನ್ನು ಹಾಗೆ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಲಿಟ್ರಲಿ ಒಂದು ಸ್ಲೈಟ್ ಟೇಸ್ಟ್ ಆಫ್ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಒಂದು ಚೇಂಜು
ಈ ಅನ್ನ ಬದಲು ಕಳ್ಳೆಪುರಿ ಹಾಕಿದ್ದಾರೆ. ಲಿಟ್ರಲಿ ಒಂದು ಚಿತ್ರಾನ್ನ ಇದೆ ಬರುತ್ತೆ, ಒಂದು ಟ್ಯಾಂಗಿನೆಸ್ ಲೈಟಾಗಿ ಸ್ವಲ್ಪ ಹುಳಿ ಜಾಸ್ತಿ. ಬಟ್ ಚೆನ್ನಾಗಿದೆ, ಡೀಸೆಂಟಾಗಿದೆ. ಈ ನಾರ್ತ್ ಕರ್ನಾಟಕ ಬಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ನಿಮಗೆ ಒಗ್ಗರಣೆ ಸಿಗುತ್ತೆ. ಒಗ್ಗರಣೆ ಅಂತಾರೆ, ಸುಸ್ಲಾ ಅಂತಾರೆ, ಮಂಡಕ್ಕಿ ಅಂತಾರೆ, ಒಂದು ಕಡೆ ಹಾಲು ಹಾಕ್ತಾರೆ, ಒಂದು ಕಡೆ ನೀರು ಹಾಕ್ತಾರೆ, ಒಂದು ಕಡೆ ಯಾವುದೂ ಇಲ್ಲದೆ ಜಸ್ಟ್ ಡೈರೆಕ್ಟಾಗಿ ಮಾಡಿ ಕೊಡ್ತಾರೆ. ಇದು ಲಿಟ್ರಲಿ ಡೈರೆಕ್ಟಾಗಿ ಮಾಡಿ ಕೊಟ್ಟಿರೋಂಥ ಒಂದು ಪ್ರೋಸೆಸ್ ಇದ್ದಂಗಿದೆ. ಹಾಲು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಪುಟಾಣಿ ಪೌಡ್ರು ಫ್ಲೇವರು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಚೆನ್ನಾಗಿದೆ. ಈರುಳ್ಳಿ ಒಂದು ಕ್ಲೀನಾಗಿ ಕ್ಯೂಬಿಕ್ ಸೈಜಸಲ್ಲಿ ಹಾಕಿರ್ತಾರೆ, ಅದು ಕಚ್ಚಬೇಕಾದ್ರೆ ಒಂದು ಕ್ಲೀನ್ ಕ್ರಂಚ್ ಕೊಡುತ್ತೆ. ಜಾಗನೇ ಒಂಥರ ಸಿಂಪಲ್ ಆಗಿರುತ್ತೆ. ಜಸ್ಟ್ ನೀವು ಮಾನ್ವಿ ಕಡೆ ಬಂದರೆ ಒಂದು ಒಳ್ಳೆ ಕಡೆ ತಿಂಡಿ ಮಾಡಬೇಕಾದ್ರೆ ಈ ಜಾಗ ಖಂಡಿತ ನೀವು ಸ್ಟಾಪ್ ಕೊಡ್ಬೋದು. ಹಂಗೆ ಈ ಪುಟಾಣಿ ಚಟ್ನಿ ಅಂತ ಕೂಡ ಹೇಳ್ತಾರೆ ಗೈಸ್, ಇದನ್ನಂತೂ ಬೆಸ್ಟ್ ಇದೆ. ಇದಂತೂ ಪೂರಿಗೆ ಅಷ್ಟು ಆ್ಯಪ್ಟ್ ಆಗಿರುತ್ತೆ. ಈ ಸಾಗು ಅಂತೂ ಲಿಟರಲಿ ಒಂದು ಬೆಸ್ಟ್ ಟೇಸ್ಟ್. ನೀವು ಎಲ್ಲೇ ಹೋಗಿ ಈ ಡಿಶ್ ಅಂತೂ ಕಾಮನ್ ಈ ನಾರ್ತ್ ಕರ್ನಾಟಕ ಅಲ್ಲಿ. ಬಜ್ಜಿ ಬಿಸಿ ತಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಜೊತೆಗೆ ಆ ಚಟ್ನಿ ಪುಡಿ ಕೊಟ್ಟಿದ್ದಾರೆ, ಖಾರವಾಗಿ ಸಖತ್ತಾಗಿದೆ. ಅಫೋರ್ಡಬಲ್ ಪ್ರೈಸ್ಗೆ ಸಿಂಪಲ್ ಬ್ರೇಕ್ಫಾಸ್ಟ್ ಸ್ಪಾಟು ಸೂಪರ್. ನೆಕ್ಸ್ಟ್ ನಾವು ಪೂರಿ ತೊಗೊಂಡು ಮುಗಿಸೋಣ. ಸರ್ ಪೂರಿ ಚೆನ್ನಾಗಿತ್ತು. ಎಲ್ಲಿ? ಅಲ್ಲೂ ಇದೇನಾ? ಅಲ್ಲಿ 5 ಸರ್. ಅಲ್ಲಿ ಪರೋಟ ವಿನಾಯಕ ಹೋಟ್ಲ್ ಅಂತ ಹೋಟೆಲಿಂದ ಅಂತ ಐತೆ, ಅಲ್ಲಿ ಮುಂದೆ ಐತಿ. ಚೆನ್ನಾಗಿದೆಯಾ? ತಮಿಳಿಯನ್ಸ್ ಅವರು. ಸರ್ ಪುಡಿ ಹಾಕಲಿ, ಸಕ್ಕರೆ ಕಲ್ದಿರುತ್ತೆ? ಸಕ್ಕರೆ ಬೇಡ, ಜಸ್ಟ್ ಇದು ಹಾಕಿ ಉಳ್ಳಾಗಡ್ಡಿ. ಇದು ಬೆಳ್ಳುಳ್ಳಿ ಪುಡಿ ಹಾಕಲಿ? ಹಾಕಿ ಸ್ವಲ್ಪ ಹಾಕಿ. ಸಾಕು ಸರ್. ಸಾರಿ ಪೂರಿ ಕೊಡಿಲಿ. ಪ್ಲೇಟಿಗೆ ಎಷ್ಟು ಪೂರಿ ಬರುತ್ತೆ? ಪ್ಲೇಟಿಗೆ 4 ಬರುತ್ತೆ. ಬರುತ್ತೆ. ನನಗೆ 2 ಇಡಿ ಇಲ್ಲ, ಇದೆ ಇಡಿ ಬಿಸಿ ಬರ್ತೀನ ಜಾಸ್ತಿ. 2 ಇಡಿ ಸಾಕು. ಹಾಂ ಥ್ಯಾಂಕ್ಸ್, ಸಾಕಮ್ಮ. ಇರಲಿ ಇದೆ. ಪ್ಲೇಟ್ಗೆ 4 ಪೂರಿ, 2 ತೊಗೊಳ್ತೀವಿ. ಕಂಟಿನ್ಯೂಸ್ ಶೂಟ್ ಇದೆ, ತಿನ್ನೋಕ್ಕಾಗಲ್ಲ. ಬಿಸಿ ಪೂರಿ. ಇದು ಹೇಳಿದ್ನಲ್ಲ ಪಿಟ್ಲ, ಈ ಬಾಂಬೆ ಚಟ್ನಿ, ಅದಾದಮೇಲೆ ಬೆಳ್ಳುಳ್ಳಿ ಪುಡಿ, ಇಲ್ಲಿ ನಾರ್ಮಲ್ ಕಾಯಿ ಚಟ್ನಿ, ಅದ್ರ ಮೇಲೆ ಉಳ್ಳಾಗಡ್ಡಿ ಪಲ್ಯ ಅಂದರೆ ಈರುಳ್ಳಿ ಪಲ್ಯ ಕೊಡ್ತಾರೆ. ಬಿಸಿ ಐತಿ. ಹೀಗೆ ತೊಗೊಂಡು ಫಸ್ಟ್ ಇದನ್ನು ಟೇಸ್ಟ್ ಮಾಡೋಣ. ಚಟ್ನಿ ಒಟ್ಟಿಗೆ ಈರುಳ್ಳಿ ಪಲ್ಯ. ಇದಂತೂ ಈ ಈರುಳ್ಳಿ ಪಲ್ಯ ಕಾನ್ಸೆಪ್ಟ್ ನಾನು ಲಾಸ್ಟ್ ನೋಡಿದ್ದು ಹಾಸನದಲ್ಲಿ ಗಜಾನನ ರಿಫ್ರೆಶ್ಮೆಂಟ್ಸಲ್ಲಿ ಚಟ್ನಿ ಮೇಲೆ ಹಾಕಿ ತುಂಬಿಸಿ ಕೊಡ್ತಾರೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಕ್ರೀಮಿ ಚಟ್ನಿ, ಸಿಂಪಲ್ ಚಟ್ನಿ, ಈರುಳ್ಳಿ ಪಲ್ಯ ಒಂದು ಸ್ಲೈಟರ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿದೆ. ಬಟ್ ಇದರೊಟ್ಟಿಗೆ ನನಗೆ ಈ ಬಾಂಬೆ ಚಟ್ನಿ ಸಿಗಾಪಟ್ಟೆ ಇಷ್ಟ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಚಟ್ನಿ ನಾನು ಟ್ರೈ ಮಾಡಿದ್ದು ಬಾಗಲಕೋಟೆ ನಾಗರಾಣಿ ಹೋಟ್ಲ್ ಅಂತ ಅನಿಸುತ್ತೆ. ಅದಾದಮೇಲೆ ಇದಕ್ಕಂತಲೇ ಡೆಡಿಕೇಟೆಡಾಗಿ ಒಂದು ಹೋಟ್ಲ್ ಗದಗಲ್ಲಿದೆ. ಜಸ್ಟು ಪೂರಿ ಮತ್ತು ಪಿಟ್ಲಾಗೋಸ್ಕರ ತುಂಬ ಪಾಪ್ಯುಲರು. ಪುಟಾಣಿ ಪುಡಿ ಹಾಕಿ ಮಾಡಿರ್ತಾರಲ್ಲ, ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡುತ್ತೆ, ಹಾಗೆ ಅಂಟುತ್ತೆ ನಿಮಗೆ ತಿನ್ನಬೇಕಾದ್ರಂತೂ. ಚೆನ್ನಾಗಿದೆ. ಲೋಕಲೈಟ್ಸಲ್ಲಿ ಈ ಊರುಗಳಿಗೆ ಬಂದರೆ ಅಂತೂ ತುಂಬ ಪಾಪ್ಯುಲರ್. ರೆಗ್ಯುಲರ್ ಬೇಸಿಸಲ್ಲಿ ಜನ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಿರ್ತಾರೆ. ಕಡಿಮೆ ಬೆಲೆಗೆ ತಿಂಡಿ ಆ್ಯಂಡ್ ಸಿಂಪಲ್ಲು. ಓವರ್ ನಿಮಗೆ ಕಸ್ಟಮೈಸ್ಡ್ ಮೆನು ಆಪ್ಷನ್ಸ್ ಇಟ್ಟಿರಲ್ಲ, ಸಿಗೋದೇ 2. ಅದನ್ನೇ ಸ್ವಲ್ಪ ಸ್ಪೆಷಲಾಗಿ ಚೆನ್ನಾಗಿ ಕೊಡ್ತಾ ಬರ್ತಾಯಿದ್ದಾರೆ ಫ್ಯಾಮಿಲಿ ಮೆಂಬರ್ಸು. ಸೊ ಈ ಜಾಗದ ಬಗ್ಗೆ ಕೇಳಿದರೆ ಕಮೆಂಟ್ ಮಾಡಿ, ಟೇಸ್ಟ್ ಮಾಡಿ. ಏನಂದರೆ ಈ ಕಡೆ ಬಂದಾಗ ಈ ಊರನ್ನ ನೋಡಿದ್ರೆ ತಿಂಡಿ ಏನಾದರೂ ಬೇಕಿತ್ತು ಅನಿಸಿದ್ರೆ ಇಲ್ಲಿ ಖಂಡಿತ ವಿಸಿಟ್ ಮಾಡ್ಬೋದು. ಬೋರ್ಡ್ ಗೀಡ್ ಏನೂ ಇರೋಲ್ಲ, ಜಸ್ಟ್ ಆ ಊರೊಳಗೆ ಬಂದ್ಬಿಟ್ಟು ಇವ್ರ ಹೆಸರಿಟ್ಟು
ಕೇಳಿದ್ರಂತೂ ಆರಾಮಾಗಿ ಹೇಳ್ತಾರೆ. ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪ್ರೈಸಿಂಗು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಈ ಜಾಗದ ಬಗ್ಗೆ ಕೇಳಿದ್ರು ಟೇಸ್ಟ್ ಮಾಡಿರೋ ಜಸ್ಟ್ ಕೊಂಡು ಟೇಸ್ಟ್ ಹೇಗಿರುತ್ತೆ ಅಂತ, ಇಲ್ಲಾಂದರೆ ಬಂದಾಗ ಟ್ರೈ ಮಾಡಿ ಗ್ಯಾರಂಟಿ ಇಷ್ಟಪಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಗೆಸ್ಟ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್.